ಎಲ್ಲ ರೈತ ಬಂದವರಿಗೆ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋ ಸ್ವಾಗತ ಅಂತ ಹೇಳ್ತಾ, ಸೊ ಸೇಮ್ ಡೈಲಾಗ್ ನಾ ಯಾವಾಗೂ ಹೇಳ್ತೀನಿ, ಅದನ್ನ ರಿಪೀಟ್ ಮಾಡ್ತೀನಿ. ಏನಪ್ಪಾ ಅಂದ್ರೆ ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಹಂಗ ಯೂಸ್ಫುಲ್ ಇದ್ರೆ ರೈತರಿಗೆ ಶೇರ್ ಮಾಡ್ರಿ. ಸೊ ಯಾರು ಕೊಡೋಕ ಬೇಕಲ್ಲ, ಈ ವಿಡಿಯೋ ನಿಮ್ ಸಲುವಾಗಿ ಏನೈತಿ. ಏನಪ್ಪಾ ಅಂದ್ರೆ ಸೆಕೆಂಡ್ ಡೋಸ್ ನ ಈಗ ನನ್ನ ಕಬ್ಬಿ ಹೋಗಿಲತ್ತೀನಿ. ಸೊ ನನ್ನ ಕಬ್ಬಿಗೆ ಎಷ್ಟಾಗಿತ್ತಪ್ಪ ಅಂದ್ರ ನವೆಂಬರ್ 27 ಕಬ್ಬ ಕಡಿ ಎಲ್ಲ ಮುಗ್ದಿತ್ರಿ. ಸೊ ಈಗ ಜನವರಿ 28 ತಾರೀಕ, ನೀನ್ 27ಕ ಟೋಟಲಿ ಇದಕ್ಕ 2 ಮಂತ್ ಆಯ್ತ್ರಿ. ಈಗ ಡಿಸೆಂಬರ್ 27, ಜನವರಿ 27. ಸೊ ಇದಕ್ಕ ಫಸ್ಟ್ ಡೋಸ್ ನ ಏನ್ ಕೊಟ್ಟಿನಂತ ನಿಮ್ಗೆ ಆಲ್ರೆಡಿ ವಿಡಿಯೋದಾಗ ಗೊತ್ತೈತಿ. ಮತ್ತೊಮ್ಮೆ ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರ 1 ಬ್ಯಾಗ್ ಯೂರಿಯಾ ಪ್ಲಸ್ 10 kg ಸಲ್ಫರ್ನ 1 ಎಕರೆಗೆ ಕೊಟ್ಬಿಟ್ಟಿನಿ. ಸೊ ಅದು ಕೊಟ್ಟ ಆದ್ಮೇಲೆ ಒಂದು ಡ್ರೆಂಚಿಂಗ್ ಕಿಟ್ ನ ಮಾಡೀನಿ. ಸೊ ಅದು ವಿಡಿಯೋ ಒಳಗೆ ನೋಡಿರಿ. ಸೊ ರಿಸಲ್ಟ್ ನೀವು ನೋಡಿರಿ ಹೆಂಗೈತಿ ಏನಿಲ್ಲ ಅಂತೇಳಿ. ಸೊ ಈಗ ಏನಾಗೈತ್ರಿ, 2 ತಿಂಗಳ ಆಗದ ಬಳಕ ಇದಕ್ಕ ನ್ಯೂಟ್ರಿಯೆಂಟ್ಸ್ ಸ್ವಲ್ಪ ಕಮ್ಮಿ ಆಗಿರ್ತೈತಿ. ಸೊ ಈಗ ಏನೈತಿಲ್ಲ, ಇದಕ್ಕ ಏನೇನ್ ಡೋಸ್ ನ ಕೊಡಾತೀನಿ ಅಂತ ವಿಡಿಯೋದಾಗ ಹೇಳತ್ತೀನಿ. ವಿಡಿಯೋ ಲಾಸ್ಟ್ ತಕ್ಕ ನೋಡ್ರಿ, ಹಂಗ ಯೂಸ್ಫುಲ್ ಇದ್ರೆ ರೈತರಿಗೆ ಶೇರ್ ಮಾಡ್ರಿ. ಮತ್ತೆ ಯಾರ ಕಬ್ಬಿಗೆ ಯಾವ ಟೈಮ್ನಾಗ ಡೋಸ್ ಬೇಕಿಲ್ಲ ನಿಮ್ಗೆ ವಿಡಿಯೋ ನೋಡಿ ಗೊತ್ತಾಗ್ಬಿಡ್ತೈತಿ. ಮತ್ತೆ ಏನೇನ್ ಕೆಲಸ ಮಾಡ್ತಾವ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತ ಅಲ್ಲಿ ಕೂತ ನಿಮ್ಗ ಯಾರೇ ನಂಗ ಎಷ್ಟೋ ಜನ ರೈತರು ಕಾಲ್ ಮಾಡ್ತಿರಲ್ಲ, ಸೊ ನಿಮ್ಗೆ ರೆಸ್ಪಾನ್ಸ್ ಮಾಡೇನ್ರಿ. ಸೊ ತಪ್ಪಿ ಯಾರಿಗಾದ್ರೂ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದ್ರ ಸಾರಿ ಕೇಳ್ತೀನಿ. ಯಾಕಂದ್ರ ಕೆಲವೊಂದು ಕಾರಣಾಂತರಗಳಿಂದ ರೆಸ್ಪಾನ್ಸ್ ಮಾಡಿರಂಗಿಲ್ಲ. ಬಟ್ ಆಮೇಲೆ ನಾ ಕಾಲ್ ಮಾಡಿರ್ತೀನಿ, ಅವ್ರ ಎತ್ತಂಗಿಲ್ಲ. ಹಿಂಗ ಕೆಲವೊಂದು ಇಶ್ಯೂ ಆಗ್ಬಿಡ್ತೈತಿ. ಸೊ ಕಾಲ್ ಯಾರು ಮಾಡ್ತಿರ್ಲ, ಕಾಲ್ ಒಂದ್ ವೇಳೆಗೆ ಎಲ್ಲರೂ ಎತ್ತಲಿಲ್ಲ ಅಂದ್ರೆ ಒಂದು ಮೆಸೇಜ್ ನ ಹಾಕ್ಬಿಟ್ರೆ ನಾನು ನಿಮ್ಗೆ ರಿಟರ್ನ್ ಕಾಲ್ ಮಾಡೇ ಮಾಡ್ತೀನಿ. ಸೊ ಇದನ್ನ ಅದೇನ್ ಐತಿರಿ ಕಾಮನ್ ಆಗಿ. ಸೊ ಇನ್ನ ಈ ವಿಡಿಯೋ ಒಳಗೆ ನಿಮ್ಗ ಯಾವ ಡೋಸ್ ನ ಹೋಗಿಲ್ಲತ್ತೀನಿ 2 ತಿಂಗಳ ಕಬ್ಬಿಗೆ, ಮತ್ತೆ ಎದಕ್ ಹೋಗಿಲ್ಲತ್ತೀನಿ, ಇದರಿಂದ ಏನಾಗ್ತೈತಿ ಅಂತ ಹೇಳ್ತೇನ್ರಿ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ. ಸೊ ಈಗ ಸದ್ಯ ಇದ ಕಬ್ಬ 2 ತಿಂಗಳಾಗೈತ್ರಿ. ಇದ ಸ್ಟೇಜ್ ಇದು ಉಳ್ದೈತಿ. ಈಗ ನೀವು ನೋಡ್ಬೋದು ಈ ತರ ಐತಿ. ನೀವು ಸಾಕಷ್ಟು, ಯಾಕಂದ್ರೆ ಇದ್ರ ಮ್ಯಾಗ ವಿಡಿಯೋಗಳು ಭಾಳ ಮಾಡಿನ. ಏನೈತ್ರಲ್ಲ ಅಲ್ಲಿ ಏನ್ ನಿಮ್ಗ ಚೀಲಗಳು ಕಾಣ್ಲತ್ತವ್ರಲ್ಲ, ಅವ ಚೀಲ ಇದನ್ನ ಕಾಂಪೋಸ್ಟ್ ಒಳಗ ನಾನ ಕೆಲವೊಂದು ಡೋಸ್ ಗಳನ್ನ ಮಿಕ್ಸ್ ಮಾಡಿ 24 ತಾಸನ ಅಂದ್ರೆ ನಿನ್ನೆ ಸಾಯಂಕಾಲ ನಾ ಇದನ್ನ ಎಲ್ಲಾ ಪ್ಯಾಕ್ ಮಾಡಿ ಇಟ್ಟೇನ್ರಿ. ಸೊ ಅದನ್ನ ವಿಡಿಯೋನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ, ಯಾವ ರೀತಿಯಾಗಿ ನಾ ಕಲ್ಸೇನ್ ಅಂತೇಳಿ. ಮನೆ ಅಂತೇಳಿ ಕಾಂಪೋಸ್ಟ್ ನಿಮ್ಗ ನಾ ಹೇಳಿನಲ್ರಿ 9 ಚೀಲ ರೆಡಿ ಮಾಡ್ಕೊಂಡೆ ಅಂತೇಳಿ. ಸೊ ಅದರೊಳಗ 5 ಚೀಲನ ನಾ ಇದಕ್ಕೆ ಯೂಸ್ ಮಾಡ್ಕೊಂಡಿನಿ ಈಗ ಡೋಸ್ ಹೋಗ್ಯಾಕ. ಯಾಕಂದ್ರೆ ಅದು ನೀಡಿರ್ತೈತಿ. ಮತ್ತ ಆ ದಂಡಿಗೆ ಏನ್ ನೋಡತ್ತಿರಲ್ಲ, ಅಲ್ಲಿ ಒಂದ್ 2 ಕಟ್ಟ ನೀರ್ ನಿಲ್ತೈತ್ರಿ. ಸೊ ಅದ ಏನಾಗೈತಿ, ನೀರ್ ನಿತ್ತ ಅಲ್ಲಿ ಜಾಸ್ತಿ ನೀರ್ ನಿಲ್ತಿದ್ದಾನ, ಕಬ್ಬು ಸ್ವಲ್ಪ ಡಿಮ್ ಆಗತೈತಿ. ಅದಕ್ಕೆ ಏನ್ ಮಾಡೀನಿ, ಇವತ್ತ ತಿಪ್ಪಿ ಗೊಬ್ಬರನ ಒಂದ್ ಟ್ರ್ಯಾಕ್ಟರ್ ಒಳಗ 1 ಟ್ರಾಲಿ ತುಂಬ್ಕೊಂಡ್ ಬಂದಿನಿ. ಅವ್ 2 ಕಟ್ಟಿಗೆ ಹೋಗದ. ಸೊ ಇನ್ನ ನೆಕ್ಸ್ಟ್ ಡೋಸ್ ನ ಹೋಗ್ಯಾವನಿ. ಇವೇನ್ ಚೀಲ ನೋಡತ್ತಿರಲ್ಲ, ಇತ್ತೊಳಗ ಡೋಸ್ ಐತಿ. ಏನೈತಿ ಹೇಳ್ತೀನಿ. ಸೊ ಇವೇನ್ ಚೀಲ ಅದಾವಲ್ಲ, ಇವಾಗ ಸಿಟಿ ಕಾಂಪೋಸ್ಟ್ ಅದಾವ್ರಿ ಚೀಲ. ಮೊದಲ್ ತಂದಿಲ್ಲ ಅವ ಚೀಲ ಐತಿ, ಇತ್ತೊಳಗ ತುಂಬ್ಕೊಂಡೇನಿ. ಈ ನೇತ್ರಲ್ಲ ಇದ ಸಿಂಗಲ್ ಸೂಪರ್ ಫಾಸ್ಫೇಟ್ ಚೀಲ ಅದಾವು. ಇವು ಹಳಿ ಅದಾವು, ಇವೆರಡು ಅದಾವ್ರಿ. ಸೊ ಅಲ್ಲಿ ನೋಡತ್ತಿರಲ್ಲ, ಅಲ್ಲಿ ಹೋಗದೇನ ಅಂದ್ರೆ ನಂಗೆ ಹೆಂಗ್ ಬೇಕಿಲ್ಲ ಅನುಕೂಲ ತಕ್ಕಂಗ್ ನಂಗೆ ಹೋಗ್ಯಾಕ ಈಸಿ ಹೆಂಗ್ ಆಗ್ತಿರ್ಲ ಹಂಗ್ ಮಾಡ್ಕೊಂಡಿನಿ. ಸೊ ಇತ್ತೊಳಗ ಏನೈತಪ್ಪ ಅಂದ್ರೆ ಏನ್ ಜಾಸ್ತಿ ಇಲ್ರಿ. ಟೋಟಲ್ ನಿನ್ ಏನ್ ಮಾಡೀನಿ ಅಂದ್ರ 2 ಎಕರೆಗೆ 2 ಸಿಂಗಲ್ ಸೂಪರ್ ಫಾಸ್ಫೇಟ, ಆಮೇಲೆ 2 MOP, ಆಮೇಲೆ 2 ಬ್ಯಾಗ್ ಯೂರಿಯಾನ ತಂದ 5 ಚೀಲ ಅದಕ್ಕ ಕಾಂಪೋಸ್ಟ್ ನ ಹಾಕೇನ್ರಿ. ಆಕ್ಚುಲ್ ಆಗಿ 1 ಚೀಲಕ ನಾವು ಈಗ ಅಂದಾಜ್ ತಿಳ್ಕೊರಿ, 1 ಚೀಲಕ ಸಿಂಗಲ್ ಸೂಪರ್ ಫಾಸ್ಫೇಟ್ ಐತಿ ಅಂದ್ರೆ ಅದಕ್ಕೆ ನಾವು 2 ಚೀಲನ ಕಾಂಪೋಸ್ಟ್ ಹಾಕ್ಬೇಕು. ಬಟ್ ನಾ ಏನ್ ಮಾಡೇನಿ ಅಂದ್ರೆ 6 ಚೀಲ ಟೋಟಲ್ ಆಗ್ಯಾವ್ರಿ. 6 ಚೀಲಕ 6 ಚೀಲ ಇದನ್ನ ಹಾಕೇನಿ, ಏನಂದ್ರ ಕಾಂಪೋಸ್ಟ್ ನ ಹಾಕೇನ್ರಿ. ಟೋಟಲ್ 6 ಚೀಲ ಕಾಂಪೋಸ್ಟ್, 6 ಚೀಲ ಡೋಸ್. ಇದನ್ನ ಮಿಕ್ಸ್ ಮಾಡಿ 24 ತಾಸನು ನಾವು ಒಂದು ಸ್ಟೇಟಸ್ ಒಳಗೆ ನೋಡಿರ್ಬೋದು, ಇಲ್ಲ ಅದ್ ಫೋಟೋನ ಹಾಕಿಡ್ತೇನೆ. ನಿನ್ನೆ ಇದನ್ನ ಮನಿ ತಕ್ಕೆಲ್ಲ ಕಲ್ಸಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿನಿ 24 ತಾಸಕ. ಸೊ ನಿನ್ನೆ ಸಾಯಂಕಾಲ ಎಲ್ಲ ಪ್ಯಾಕ್ ಮಾಡೀನಿ. ಇವತ್ತಿನ ತನಕ ಇದೆ 24 ತಾಸ ಆಗಿಬಿಟ್ಟೈತ್ರಿ. ಇದು ಎದಕ್ ಪ್ರೊಸೆಸ್ ನ ಮಾಡ್ಬೇಕಂತ ನಿಮ್ಗೆ ಹೇಳ್ತೇನ್ರಿ, ಮುಂದೆ ವಿಡಿಯೋದಾಗ ಹೇಳ್ತೀನಿ ಎದಕ್ ಪ್ರೊಸೆಸ್ ನ ಮಾಡ್ಬೇಕು ಮತ್ತೆ ಇದರಿಂದ ಏನ್ ಲಾಭ ಅಂತೇಳಿ. ಸೊ ಈಗ ನೋಡ್ಕೊಂಡ್ ಬಿಡ್ರಿ, ಇದು ಕರೆಂಟ್ ಸ್ಟೇಜ್ ಐತಿ. ಇನ್ನು ನಿಮಗೆ 15 ದಿವಸ ಬಿಟ್ಟ ಇದೇನ್ ನಾಳೆ ಅಂದ್ರೆ ನಾ ಎತ್ತುಗಳು ಗಳಿಗೂ ಹೇಳೇನ್ರಿ. ಯಾಕಪ್ಪ ಅಂದ್ರ ಈ ಡೋಸ್ ನ ಹೆಂಗಂದ್ರ ಚಲಾಪಿಲಿ ಮಾಡಿ ಹೋಗದ ಮ್ಯಾಗ ಹೋಗದ ಯೂಸ್ ಆಗಲ್ರಿ. ಅದಕ್ಕೆ ಅದನ್ನ ಸ್ವಲ್ಪ ಮಣ್ಣೊಳಗೆ ಹಾಕಿ ಮುಚ್ಚಿ ಅದನ್ನ ಸರಿಸಿ ಬಿಡ್ಬೇಕಂತ ಹೇಳಿ ಎತ್ತುಗಳನ್ನ ಹೇಳೀನಿ. ಸೊ ಅದನ್ನು ವಿಡಿಯೋ ನಾನು ನಿಮ್ಗೆ ಕಂಪಲ್ಸರಿ ಆಗಿ ನಾನು ಹಾಕ್ತೀನಿ. ಚೀಲ ಈಗ ಬಿಚ್ಚಂಗಿಲ್ರಿ, ಯಾಕಂದ್ರೆ ಬಿಚ್ಚಂದ್ರ ಅದನ್ನ ಸ್ವಲ್ಪ ಕಂಟೆಂಟ್ ನ ವೇಸ್ಟ್ ಆಗೋ ಚಾನ್ಸಸ್ ಬಾಳ ಐತಿ. ಅದಕ್ಕೆ ಸಲುವಾಗಿ ಏನ್ ಬಾಯ್ ಹೊಲ್ದಿಟ್ಟೇನ್ರಲ್ಲ ಅದನ್ನ ನಾಳೆ ನಾ ಒಗ್ಯಾವದೀನಿ. ಸೊ ಒಗಿ ಮುಂದೆ ನಿಮ್ಗೆ ವಿಡಿಯೋನು ಮಾಡಿ ತೋರಿಸ್ತೀನಿ. ಮತ್ತೆ ಇದನ್ನ ನಿನ್ನ ಏನ್ ಕಲ್ಸಿನ್ರ ಅದು ಹೆಂಗೈತೆ ನಿಮ್ಗೆ ಈ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಮತ್ತೊಮ್ಮೆ ಹಾಕ್ತೇನೆ, ಅದನ್ನ ನೋಡ್ರಿ. ಸೊ ಇನ್ನ ಕ್ವಶನ್ ಬರ್ತೈತ್ರಿ, 2 ತಿಂಗಳ ಕಬ್ಬಿಗೆ ಯಾವ್ಯಾವ ಡೋಸ್ನ ಒಗಿಬೇಕು ಮತ್ತ ಅದರಿಂದ ಏನ್ ಆಗ್ತೈತಿ ಅಂತೇಳಿ. ಸೊ ಫಸ್ಟ್ ಹೇಳ್ತೇನ್ರಿ ನಿಮ್ಗ ಸಿಂಗಲ್ ಸೂಪರ್ ಫಾಸ್ಫೇಟ್ ಬಗ್ಗೆ. ಇದ ಬೇರ ಬೆಳಿಬೇಕ್ರಿ. ಈಗ ಆಕ್ಚುಲ್ ಅಂದ್ರೆ ಡೋಸ್ ಅಂದ್ರೆ ನಾವ್ ಏನ್ ಮಗಲಾದ ಹಾರಿರ್ತೀವಲ್ಲ, ಸೊ ಬೇರ್ಗಳ ಬೆಳವಣಿಗೆ ಮಾಡ್ತೈತ್ರಿ. ಆಮೇಲೆ ಏನ್ ಗಿನ್ ಅಂತೀವಲ್ಲ ಅಂದ್ರೆ ಕಣ್ಣುಗಳು ಏನಿರ್ತಾವಲ್ಲ ಜಾಸ್ತಿ ಹೊಡಿಯೋಕ್ಕಿಂತಾನು ಅವ ಸ್ಟ್ರಾಂಗ್ ಆಗ್ತಾವ್ರಿ. ಅಂದ್ರೆ ಇವೇನ್ ಈಗ ನೋಡ್ರಿ, ಇದೇನಿರ್ತಾರಲ್ಲ ಇದು ಕಬ್ಬ, ಇವೇನ್ ಇದಾವಲ್ಲ ಇವ ಸ್ಟ್ರಾಂಗ್ ಇರಂಗಿಲ್ರಿ. ಇವಕ್ಕ ನ್ಯೂಟ್ರಿಯೆಂಟ್ ಸಪ್ಲೈ ಕಮ್ಮಿ ಆಯ್ತಂದ್ರೆ ಇವ ಸ್ಟ್ರಾಂಗ್ ಇರಂಗಿಲ್ಲ. ಸೊ ಈಗ ಸಿಂಗಲ್ ಸೂಪರ್ ಫಾಸ್ಫೇಟ್ ಹೋಗಿದ್ರಿಂದ ಏನಾಗ್ತೈತೆ ಅಂದ್ರೆ ಇವೇನದಾವ್ರಲ್ಲ ಇವ ಸ್ಟ್ರಾಂಗ್ ಆಗ್ತಾವ. ಸೊ ಈ ನಮಗೆ ಏನ್ ಮಾಡೋದೈತಿ, ಇತರ್ನ ಸ್ಟ್ರಾಂಗ್ ಮಾಡೋದೈತಿ. ಯಾಕಂದ್ರೆ ಇವ ಮುಂದ್ ಒಂದೊಂದ್ ಕೆಲವೊಂದ್ ಹೆಂಗ್ ಆಗ್ತಿರ್ತಾವ ಅಂದ್ರೆ ಮುಂದ್ ಹೋಗಿ ಸಾಯ್ತಿರ್ತಾವ್ರಿ. ಸೊ ಇತರ್ನ ನಾವು ಸ್ಟ್ರಾಂಗ್ ಮಾಡ್ಬೇಕೀಗ. ಸೊ ಅತುರ್ನ ಸ್ಟ್ರಾಂಗ್ ಮಾಡಿ ಬೇರ್ನ ಜಾಸ್ತಿ ಸ್ಟ್ರಾಂಗ್ ಮಾಡೋ ಸಲುವಾಗಿ ನಾ ಸಿಂಗಲ್ ಸೂಪರ್ ಫಾಸ್ಫೇಟ್ ನ ಹೋಗಿಲತ್ತೀನಿ. ಇನ್ನ ನೆಕ್ಸ್ಟ್ ಬರ್ತೈತ್ರಿ MOP ಏನ್ ಕೆಲಸ ಮಾಡತೈತಿ ಅಂದ್ರ MOP ಕೆಲಸ ಏನಪ್ಪಾ ಅಂದ್ರ ಇವೇನದವ್ರಲ್ಲ ಇವ ಏನ್ ನಾವು ಕಾಂಡ ಅಂತೀವಿ,
ಅಥವಾ ನೀವು ನಿಮ್ ಭಾಷೆ ಒಳಗೆ ಏನಂತೀರಿ, ನಾವಾಗಂತ ಕಾಂಡ ಅಂತೀವ್ರಿ. ಸೊ ಏನ್ ಇರ್ತೈತಲ್ಲ ಇದ ಸ್ಟ್ರಾಂಗ್ ಆಗ್ಬೇಕಂದ್ರೆ ಅಂದ್ರೆ ಮಟ್ಟಿ ದಪ್ಪ ಆಗ್ಬೇಕಂದ್ರೆ MOP ಕೆಲಸ ಮಾಡ್ತೀರಿ. ಮತ್ತೆ ತೊಳಗ ಸಕ್ಕರೆ ಅಂಶನು ಜರ ಹೆಚ್ಚು ಮಾಡ್ತೈತಿ MOP. ಸೊ ಇವು ಏನಿದಾವಲ್ಲ ಇವು ಮಟ್ಟಿ ಆಗೋ ಸಂಬಂಧ MOP ನ ಯೂಸ್ ಮಾಡತ್ತೀನಿ. ಸೊ ನಿಮ್ಗೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಹೇಳೇನ್ರಿ, ಏನಪ್ಪಾ ಅಂದ್ರೆ ಬೇರೆ ಸ್ಟ್ರಾಂಗ್ ಆಗ್ತಾವ ಮತ್ತೆ ಇದೇನ್ ಈಗ ಸೈಡ್ ಅಕ್ಕ ನೋಡ್ಯಾತವ್ರಲ್ಲ ಇವು ಸ್ಟ್ರಾಂಗ್ ಆಗ್ತಾವ ಅಂತ ಹೇಳಿ. ಸೊ MOP ಬಗ್ಗೆನು ಹೇಳಿ MOP ದಿಂದ ಏನಾಗ್ತೈತೆ ಅಂತ ಹೇಳಿ. ಇನ್ನ ಫೈನಲ್ ಆಗಿ ಯೂರಿಯಾ, ಎಲ್ಲಾರು ಅಚ್ಚಿ ಮೆಚ್ಚಿನ ಏನೈತಿರಲ್ಲ ಕಮ್ಮಿ ರೇಟ್ ಸಿಗ್ತೈತಿ ಹೂವತ್ತು ಹೋಗಿಲ್ಲತ್ತಿರಲ್ಲ, ಈ ಯೂರಿಯಾ ಏನ್ ಮಾಡ್ತೈತೆ ಅಂದ್ರೆ ಸ್ಪೀಡ್ ಆಗಿ ಹೆಚ್ಚು ಬೆಳೆ ಅಂದ್ರೆ ಸ್ಪೀಡ್ ಆಗಿ ಎತ್ತರಕ್ಕೆ ಬೆಳಿಬೇಕು. ಮತ್ತೆ ಇವೇನ್ ಎಲ್ಲಿ ತುದಿಯೋದು ಸುಡ್ತಿರ್ತಾರಲ್ಲ ಇದನ್ನೆಲ್ಲ ಇದನ್ನ ಮಾಡಿ ಹಸರಿಗೆ ಅಂದ್ರೆ ಏನ್ ಕಲರ್ ಚೇಂಜ್ ಆಗಿತ್ತಲ್ಲ ಅದನ್ನ ಗ್ರೀನ್ ಕಲರ್ ಆಗಿ ಅಂದ್ರೆ ಹಸಿರು ಕಲರ್ ಆಗಿ ಕನ್ವರ್ಟ್ ಮಾಡೋದ ಯೂರಿಯಾ ಕೆಲಸ ಮಾಡ್ತೈತಿ. ಸೊ ಇವು 3 ಸಲುವಾಗಿನ ಈಗ ಸೆಕೆಂಡ್ ಡೋಸ್ ನಾನು ಕೊಡ್ತಾ ಇದ್ದೀನಿ. ಈ ಏನಪ್ಪಾ ಅಂದ್ರೆ ಆಕ್ಚುಲ್ ಅಂದ್ರೆ ಇದನ್ನ ಫಸ್ಟ್ ಡೋಸ್ನು ಕೊಡ್ಬೋದು ಅಥವಾ ನೀವು ಸೆಕೆಂಡ್ ಡೋಸ್ನು ಕೊಡ್ಬೋದು. ಫಸ್ಟ್ ಡೋಸ್ ಎದಕ್ಕ ಅಂದ್ರೆ ನಾವು ಏನೋ ಮಗಲ ಹರಿತಿರ್ತೀವ್ರಿ, ಆ ಟೈಮ್ ಒಳಗೂ ನೀವು ಕೊಟ್ರೆ ನಡೀತೈತಿ. ಬಟ್ ಏನ ಇದೇನೈತ್ರಲ್ಲ ಕೊಡುವಾಗ ಬಿ ಒಂದು ಡೋಸ್ ನೀವು ಕಂಪಲ್ಸರಿ ಆಗಿ ಯೂರಿಯಾ ಮತ್ತು ಸಲ್ಫರ್ನ ಮಿಕ್ಸ್ ಮಾಡಿ ಒಗಿಬೇಕ್ರಿ. ಸೊ ನೀವು ಡೈರೆಕ್ಟ್ ಯೂರಿಯಾ ಏನ್ ಒಗಿತಿರ್ತಾರಲ್ಲ ಸೊ ಅದ್ರೊಳಗೆ ಏನ್ ಮಾಡ್ರಿ ಸ್ವಲ್ಪ ಸಲ್ಫರ್ನ ಮಿಕ್ಸ್ ಮಾಡಿ ಒಗದ್ಬಿಡ್ರಿ, ಅದು ಬಹಳ ಹೆಲ್ಪ್ಫುಲ್ ಆಗ್ತೈತಿ. ಸೊ ಇದೇನೈತಲ್ಲ ಆಮೇಲೆ ತಿಪ್ಪಿಕತ ಇದು ಇಲ್ಲಿ ತಂದ ಇಲ್ಲಿ ಒಕ್ಕೊಂಡ್ರಿ, ಇಲ್ಲೊಂದಿಗ ಅಲ್ಲೊಂದಿಗ ಅದ್ರ ಮುಂದೊಂದಿಗ ಐತಿ. ಸೊ ಟೋಟಲ್ ಆಗಿ ಇದೇನೈತಿರಲ್ಲ ಇದ ಹಾದಿ ಅಲ್ಲಿ ಏನ್ ಗಾಡಿ ಹಚ್ಚಿರಲ್ಲ ಅದು ರೋಡ್ ಐತಿ. ಇವೇನ್ ಕಟ್ ಅದರಲ್ಲ ಇವ್ ಕಟ್ ಒಳಗೆಲ್ಲ ನೀರ್ ನಿಲ್ತೈತಿ, ಜಾಸ್ತಿ ಸ್ವಲ್ಪ ನೀರ್ ನಿಲ್ತೈತಿ. ಅದಕ್ಕೆ ನೀರ್ ನಿಂತ ಇಲ್ಲೇನ್ ಕಬ್ಬ ಸ್ವಲ್ಪ ಡೌನ್ ಅನ್ಸತ್ತಲ್ಲ ಇದ್ರ ಸಲುವಾಗಿನ ಕತ್ತ ತಂದ ಈ ರೀತಿಯಾಗಿ ನಾನು ಡೋಸ್ಗಳು ರೆಡಿ ಹಾಕಿ ಮಾಡ್ಕೊಂಡೇನಂದ್ರ ಡೋಸ್ ಹಂಗ ಆತ ರೀತಿಯಾಗಿ ರೆಡಿ ಮಾಡಾಕ ಇನ್ನೊಂದು ಮೇನ್ ರೀಸನ್ ಐತಿ. ಏನಪ್ಪಾ ಅಂದ್ರ ಈಗ ನೀವೇನ ಡೈರೆಕ್ಟ್ ಡೋಸ್ನ ಹೋಗಿತಾರಲ್ಲ ಅದ್ ಏನ್ ಆಗ್ತಿತ್ತಂದ್ರ ಅದ್ರ ಒಂದು ಏನ್ ಪ್ರೊಸೆಸ್ ಇರ್ತೈತಲ್ಲ ಅದಾಗಿ ನೋಡ್ಕೋಬಹುದ್ರಿ. ಅಲ್ಲಿ 2 ಚೀಲ ಅದಾವು. ಇದೇನಪ್ಪಾ ಅಂದ್ರ ಕಾಂಪೋಸ್ಟ್ ಒಳಗ ಇವು 3ನ ಮಿಕ್ಸ್ ಮಾಡಿ ನಾ 24 ಗಂಟೆ ಎದಕ್ ಇಟ್ಟೇನಂದ್ರ ಈಗೇನ್ ನೀವು ಡೈರೆಕ್ಟ್ ಡೋಸ್ನ ಹೋಗಿತಾರಲ್ಲ ಆ ಡೋಸ್ ಅದ ಒಂದು ಪ್ರೊಸೆಸ್ನ ಆಗಿ ಆಮೇಲೆ ಅದೇನ್ ಮಾಡ್ತೈತಿ ನಮ್ ಗಿಡಕ್ಕೆ ಏನೇನ್ ಪೋಷಕಾಂಶ ಬೇಕಿರಲ್ಲ ಅಂದ್ರೆ ಈಗ ಅಡಿಗೆ ಮಾಡಕ್ ರಾ ಮಟೀರಿಯಲ್ ತಂದಿರ್ತೀವಿ ಅದನ್ನ ಅಡಿಗೆ ಮಾಡಿ ಊಟ ನಮ್ಗೆ ಏನ್ ಕೊಡ್ತಾರಲ್ಲ ಅಮ್ಮ ಆ ರೀತಿಯಾಗಿ ಕೆಲಸನ ಇವು ಡೋಸ್ಗಳು ಮಾಡ್ತಿರ್ತಾವು. ಸೊ ಇದೇನಾಗ್ತೈತಿ ನಾವು ಮಣ್ಣ ಒಗದ್ ಬೆಳಕ ಆಮೇಲೆ ಅದ್ರ ಪ್ರೊಸೆಸ್ ಸ್ಟಾರ್ಟ್ ಆಗಿ ಆಮೇಲೆ ಅದ ಗಿಡಕ್ಕೆ ತಗೋತಾನ ಟೈಮ್ ಆಗ್ತೈತ್ರಿ. ಸೊ ನೀವು ಒಂದು ಕಾಂಪೋಸ್ಟ್ ಚೀಲ್ ಒಳಗ ಅಂತ ಅಥವಾ ಕಾಂಪೋಸ್ಟ್ ಒಳಗ ಮಿಕ್ಸ್ ಮಾಡಿ ಒಂದ್ 24 ಗಂಟೆ ಅದನ್ನ ಇಟ್ಟರೆ ಸ್ವಲ್ಪ ಹಸಿ ಮಾಡಿ ಇಟ್ಟರೆ ಅದ್ರ ಕೆಲಸ ಅಲ್ಲೇ ಸ್ಟಾರ್ಟ್ ಆಗಿ ಬಿಡ್ತೈತ್ರಿ. ಸೊ ನಾವು ಡೈರೆಕ್ಟ್ ಏನ್ ಹೋಗಿರ್ತಿರಲ್ಲ ಆ ಟೈಮ್ ಒಳಗೆ ಡೈರೆಕ್ಟ್ ತನ್ನ ಕೆಲಸನ ಸ್ಟಾರ್ಟ್ ಮಾಡಿಬಿಡ್ತೈತ್ರಿ. ವಿದೌಟ್ ಡಿಲೇ ಆಗಿ ತನ್ನ ಕೆಲಸನ ಸ್ಟಾರ್ಟ್ ಮಾಡೋದ್ರಿಂದ ನಮ್ ಬೆಳಿಗ್ಗೆ ಇಮಿಡಿಯೇಟ್ ಎಫೆಕ್ಟ್ ನ ಆಗ್ತೈತ್ರಿ. ಸೊ ನಾವು ಡೋಸ್ ಹೋಗಿದ್ವಿ ಅಂದ್ರೆ 2, 3, 4, 5 ದಿವಸ ಕೆಲವೊಂದ್ರ 8 ದಿವಸ ಬಿಟ್ಟು ತಗೋತಿರ್ತೈತಿ. ಸೊ ನಾವು ಈ ರೀತಿಯಾಗಿ ಕಾಂಪೋಸ್ಟ್ ಒಳಗೆ ಏನ್ ಮಿಕ್ಸ್ ಮಾಡ್ಕೋತಿರಲ್ಲ ಇದರಿಂದ ಇಮಿಡಿಯೇಟ್ ತಂದ ಆಕ್ಷನ್ ನ ಸ್ಟಾರ್ಟ್ ಮಾಡಿಬಿಡ್ತೈತಿ. ಸೊ ಇದೇನೈತಿರಲ್ಲ ಇದು ಚೀಲೊಳಗ ಅದೈತಿ, ಇದನ್ನ ನಾಳೆ ನಿಮನ್ನ ಬಿಚ್ಚಿ ತೋರಿಸ್ತೇನೆ. ಆಮೇಲೆ ಇದ ತಿಪ್ಪಿಕತ ತಂದೇನ್ರಿ. ಸೊ ಇದನ್ನೆಲ್ಲ ಏನೈತ್ರಲ್ಲ ಇಲ್ಲೆಲ್ಲ ಸಾಲ ಹಾಕೊಂಡ ಎತ್ಕೊಳ್ಳಿ ಕುಟ್ಟಿ ಹೊಡೆದ ಬಿಟ್ಟು ಬಿಡ್ತೀನಿ ಅಂದ್ರೆ ಸ್ವಲ್ಪ ಮಣ್ಣು ಏರ್ಸಿ ಬಿಡ್ತೀನಿ. ಮತ್ತೊಂದು ರೈತರಿಗೆ ಏನ್ ಹೇಳ್ಬೇಕಿತ್ತಂದ್ರ ನಿಮ್ ಕಬ್ಬಿಗೆ ಒಮ್ಮೆ ಮಣ್ಣು ಏರ್ಸೋಕಿತ್ತ ಸ್ವಲ್ಪ ಮಣ್ಣು ಏರ್ಸ್ಕೊತ ಹೋದ್ರೆ ಅಂದ್ರೆ ಬಹಳ ಹೆಲ್ಪ್ಫುಲ್ ಆಗ್ತೈತಿ. ಸೊ ಈ ರೀತಿಯಾಗಿ ಇನ್ನೂ ಕಬ್ಬು ಹೊಡಿಲಾತೈತಿ. ಸೊ ನಿಮಗೆ 15 ದಿನ ಬಿಟ್ಟ ನಾ ರಿಸಲ್ಟ್ ನ ತೋರಿಸ್ತೀನಿ ಯಾವ ಡೋಸ್ ಹೋಗಿಬೇಕು ಏನು ಹೋಗಿಬೇಕು ಅಂತೇಳಿ. ಸೊ ಈಗ ಒಂದು ಲೈನ್ ದಾಗ ಹೇಳ್ಬಿಡ್ತೇನ್ರಿ, ಇದಕ್ಕ 60 ದಿನ ಆಗಿಬಿಟ್ಟೈತಿ. ಇದಕ್ಕ ಈಗ ಅಂದ್ರೆ 2 ತಿಂಗಳಾಗೈತ್ರಿ. ಸೊ ಇದಕ್ಕ ಸೆಕೆಂಡ್ ಡೋಸ್ ನ ಕೊಡತೀನಿ, ಇನ್ 1 ಡೋಸ್ ಕೊಡ್ತೀನಿ. ಅದ್ ಬಿಟ್ಟ ನಾ ಮತ್ತೆ ಡೋಸ್ ನ ಕೊಡಂಗಿಲ್ಲ. ಇನ್ನು ಏನ್ ಫೈನಲ್ ಬೋದು ಇರ್ತಿರ್ತಾನಲ್ಲ ಆ ಟೈಮ್ ಒಳಗೆ ಒಂದು ಸ್ಟ್ರಾಂಗ್ ಡೋಸ್ ನ ಕೊಡ್ತೀನಿ. ಅದನ್ನ ಯಾವ ರೀತಿಯಾಗಿ ಕೊಡ್ಬೇಕು ಏನ್ ಮಾಡ್ಬೇಕಂತ ಹೇಳ್ತೀನಿ. ಸೇಮ್ ಪ್ರೊಸೆಸ್ ಅದನ್ನು ಕಾಂಪೋಸ್ಟ್ ಒಳಗೆ ಕಲ್ಸಿ ಹೋಗಿದ್ದೀನಿ. ಯಾಕಂದ್ರೆ ಯಾವ್ದು ಡೋಸ್ ನ ವೇಸ್ಟ್ ಮಾಡಂಗಿಲ್ಲ. ಯಾಕಂದ್ರೆ ರೊಕ್ಕ ಅಂತ ನಿಮ್ಗೆ ಗೊತ್ತೈತಿ ಈಗ ಡೋಸ್ ಹೆಂಗಿತ್ತು ಅಂದ್ರೆ ಆಕ್ಚುಲ್ ಅಂದ್ರೆ ಇವು 6 ಚೀಲದ 5,300 ರೂಪಾಯಿ ನಿನ್ನೆ ಆಗೈತ್ರಿ. ಬಿಲ್ ಟೋಟಲ್ ಬಿಲ್ ಪಾವತಿನೂ ಐತಿ, ನಿಮಗ್ ತೋರಿಸ್ತೇನೆ. ಹಂಗಾಗಿ ಡೋಸ್ ತುಟ್ಟಿ ತರ್ತಿರ್ತೀರಿ, ಅದಕ್ಕೆ ಏನ್ ಮಾಡ್ರಿ ತುಟ್ಟಿ ಡೋಸ್ನ ತರ್ತಿರ್ತೀರಿ, ಅದನ್ನ ವೇಸ್ಟ್ ಮಾಡೋದ ಈ ರೀತಿಯಾಗಿ ಕಾಂಪೋಸ್ಟ್ ಸ್ವಲ್ಪ ಕೆಲಸ ಜಾಸ್ತಿ ಹತ್ತೈತ್ರಿ. ಏನಪ್ಪಾ ಅಂದ್ರೆ ಒಂದ್ ಊರಾಗ ಯಾರದ್ರಲ್ಲ ನೀವು ಮನಿ ತೆಗ್ ಕಲ್ಸ್ಕೋಬಹುದು. ಯಾಕಂದ್ರೆ ಹೊಲದಾಗ ನಿಮಗ್ ತಂದಿಡಾಕ ಸ್ವಲ್ಪ ಏನ್ರ ಇಶ್ಯೂ ಆಗ್ತಿತ್ತು ಅಂದ್ರೆ ಇಲ್ಲ ಹೊಲದಾಗ ಮನಿ ಇದ್ದವ್ರಿಗಂತೂ ಇದು ಬಹಳ ಈಸಿ ಐತಿ. ಏನಪ್ಪಾ ಅಂದ್ರೆ ಕಾಂಪೋಸ್ಟ್ ಒಳಗೆ ಮಿಕ್ಸ್ ಮಾಡಿ ಒಂದ್ ದಿನ ಮೊದಲು ಇಟ್ರೆ ಅಂದ್ರೆ 24 ತಾಸು ಬಿಟ್ಟು ಹೋಗೋದು ಅಂದ್ರೆ ಹೆಲ್ಪ್ಫುಲ್ ಆಗ್ತೈತಿ. ಅಂದ್ರೆ ಇಮಿಡಿಯೇಟ್ ಆಕ್ಷನ್ ನ ಸ್ಟಾರ್ಟ್ ಆಗಿಬಿಡ್ತೈತ್ರಿ. ಸೊ ಈ ರೀತಿನೂ ನೆಕ್ಸ್ಟ್ ಡೋಸ್ನು ಏನ್ ಐತ್ರಲ್ಲ ಏನ್ ನೆಕ್ಸ್ಟ್ ಬಹುದು ಇರ್ಸೋ ಮುಂದೆ ಡೋಸ್ ಕೊಡೋದಿಲ್ಲ, ಅದನ್ನು ಸ್ಟ್ರಾಂಗ್ ಡೋಸ್ನ ಒಂದ್ ಕೊಟ್ಬಿಟ್ರೆ ಮುಗಿತ್ರಿ. ಕಬ್ಬು ತಕ ಯಾವುದೇ ಡೋಸ್ನ ಕೊಡಂಗಿಲ್ಲ, ಬರೀ ಸ್ಪ್ರೇಗಳನ್ನ ಮಾಡ್ಕೊಂತ ಹೋಗಿ ಕಬ್ಬಿನ ರಿಸಲ್ಟ್ ನ ನಿಮಗ್ ನಾ ತೋರ್ಸ್ಕೊತ ಹೋಗ್ತೇನ್ರಿ. ಯಾಕಂದ್ರೆ ಇಲ್ಲಿ ತನಕನು ನಿಮ್ಗೆ 2 ತಿಂಗಳ ಕಬ್ಬು ಇದಾಗ್ಲಿ ಮಂಡ್ಯ ಆಗ್ಲಿ 2 ತನ ನಿಮ್ಗೆ ರಿಸಲ್ಟ್ ನ ತೋರ್ಸ್ಕೊತ ಬಂದಿರಿ. ಯಾವುದೇ ಆಗಿ ಫೇಕ್ ವಿಡಿಯೋನ ನಾ ಮಾಡಿಲ್ಲ. ಯಾಕಂದ್ರೆ ನಿಮಗೂ ಗೊತ್ತೈತಿ ಆಸ್ ಪರ್ ಹೆಂಗ್ ರಿಸಲ್ಟ್ ಐತ್ಲ ಅದ್ರ ಪ್ರಕಾರ ನಿಮ್ಗೆ ನಾ ಏನ್ ಡೋಸ್ ಹೊಡಿತೀನಿ, ಏನ್ ಡೋಸ್ ಹಾಕ್ತೀನಿ, ಏನ್ ಸ್ಪ್ರೇನ ಮಾಡ್ತೀನಿ, ಏನ್ ಡ್ರೆಂಚಿಂಗ್ ಮಾಡ್ತೀನಿ ಎಲ್ಲಾನು ಪ್ರತಿಯೊಂದನ್ನು ನಿಮಗೆ ತೋರ್ಸಾತೀನಿ. ಸೊ ಇದನ್ನು ನಿಮ್ಗೆ 15 ದಿವಸ ಬಿಟ್ಟ ಅಥವಾ 1 ತಿಂಗಳ ಒಳಗ ರಿಸಲ್ಟ್ ನ ಹೆಂಗ್ ಇರ್ತೈತೆ ಅಂತ ತೋರಿಸ್ತೀನಿ. ಸೊ ಅಲ್ಲಿ ತನಕ ವಿಡಿಯೋನ ನೋಡ್ಕೋತೀರಿ. ಹಂಗ ನಮ್ಮ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ಕೋರಿ, ಫೇಸ್ಬುಕ್ ನು ಫಾಲೋ ಮಾಡ್ಕೋರಿ. ಆಮೇಲೆ ಮೇನ್ ಎಲ್ಲಾ ರೈತರಿಗೆ ಏನಪ್ಪಾ ಅಂದ್ರ
ಫೇಸ್ಬುಕ್ ಮ್ಯಾಗ ವಿಡಿಯೋಕ್ಕಿಂತ ನೀವು ಯೂಟ್ಯೂಬ್ ಮ್ಯಾಗ ಬಂದ್ ನೋಡ್ರಿ. ಯಾಕಂದ್ರೆ ನಿಮಗೆ ಯೂಟ್ಯೂಬ್ ಒಳಗೆ ಸೇವ್ ಆಪ್ಷನ್ ಐತಿ, ಫೇಸ್ಬುಕ್ ಒಳಗ ಸೇವ್ ಆಪ್ಷನ್ ಇರ್ಬೋದು ಅಥವಾ ಶೇರ್ ಆಪ್ಷನ್ ನೀವು ಮಾಡ್ಕೋಬಹುದು. ಬಟ್ ನೀವು ಇದೇನೈತಿರಲ್ಲ ನನ್ನ ಚಾನಲ್ ಒಳಗೆ ಬಂದ್ರೆ ಅಂದ್ರೆ ಇದನ್ನ ವಿಡಿಯೋನ ನೀವು ಸೇವ್ ಮಾಡ್ಕೊಂಡು ಅಥವಾ ಡೌನ್ಲೋಡ್ ಮಾಡ್ಕೊಂಡು ನೀವು ಮತ್ತೆ ನೋಡ್ಕೊಂಡು ನಿಮ್ಗೆ ಯಾವ ರೀತಿಯಾಗಿ ನೀವು ಬೇಕಲ್ಲ ಆ ರೀತಿಯಾಗಿ ನೀವು ಇದನ್ನ ಯಾವಾಗಲೂ ನೋಡಿ ಯೂಸ್ ಮಾಡ್ಕೋಬಹುದು. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ಯಾಕಂದ್ರೆ 2 ತಿಂಗಳ ಡೋಸ್ ಏನೇನು ಹೋಗ್ಬೇಕಂತ ನಿಮ್ಗೆ ಹೇಳಿನಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗ ಅಂದ್ರೆ ನಾಳೆ ವಿಡಿಯೋ ಒಳಗ ಯಾವ ಕಾಂಪೋಸ್ಟ್ ಹೆಂಗ ರೆಡಿ ಆಗೈತಿ ಡೋಸ್, ಮತ್ತೆ ಆ ಡೋಸ್ ಹೆಂಗ್ ಒಗಿಬೇಕು ಮತ್ತೆ ಹೆಂಗ್ ಮನ್ನ ಏರ್ಸ್ಬೇಕಂತ ಹೇಳಿ ನಿಮ್ಗೆ ಹೆಂಗ್ ಏರಿಸ್ತೇನೆ ಅಂತ ಹೇಳಿ ವಿಡಿಯೋನ ತೋರಿಸ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್.